ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಈ ಹಿಂದಿನ ತರಗತಿಯಲ್ಲಿ ವಾಯುಗೋಳದ ಕುರಿತು ಒಂದು ತರಗತಿಯನ್ನು ಮಾಡಿದ್ದೀನಿ. ಅದರ ಮುಂದುವರೆದ ಭಾಗವಾದಂತಹ ವಾಯುಮಂಡಲದ ಒತ್ತಡ ಇವತ್ತಿನ ತರಗತಿಯಲ್ಲಿ ನೋಡೋಣ. ಇದು 8ನೇ ತರಗತಿಯ ಭೂಗೋಳಶಾಸ್ತ್ರದ ಅಧ್ಯಯನದ ಒಂದು ಅಧ್ಯಾಯವಾಗಿರ್ತೈತೆ. ಇದು ನಮ್ಮ TETಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಹಾಗಾದರೆ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಗಾಳಿಯು ತೂಕವನ್ನು ಹೊಂದಿದೆ. ಗಾಳಿ ಏನು ಮಾಡಿದೆ? ತೂಕವನ್ನು ಹೊಂದಿದೆ. ಭೂಮಿಯ ಮೇಲೆ ಒತ್ತಡವನ್ನು ಉಂಟು ಮಾಡುವುದು. ಗಾಳಿ ಏನು ಮಾಡ್ತೈತೆ? ಭೂಮಿಯ ಮೇಲೆ ಒತ್ತಡವನ್ನು ಉಂಟು ಮಾಡ್ತೈತೆ. ಇದನ್ನೇ ನಾವು ಏನಂತ ಕರಿತೀವಿ ಅಂತಂದ್ರೆ, ಇದನ್ನೇ ವಾಯುಮಂಡಲದ ಒತ್ತಡ ಅಂತೇಳಿ ಕರಿತೀವಿ. ಭೂಮಿಯ ಮೇಲೆ ಒತ್ತಡವನ್ನು ಹಾಕೋದರಿಂದ ಇದನ್ನು ವಾಯುಮಂಡಲದ ಒತ್ತಡ ಅಂತೇಳಿ ಕರಿತೀವಿ. ವಾಯುವಿನ ಒತ್ತಡವನ್ನು ಅಳೆಯುವಂತಹ ಒಂದು ಉಪಕರಣ ಯಾವುದಂತಂದರೆ ಅದು ವಾಯುಭಾರ ಮಾಪಕ. ವಾಯುವನ್ನು ಅಳೆಯುವಂತಹ ಉಪಕರಣ ವಾಯುಭಾರ ಮಾಪಕ. ಒತ್ತಡವನ್ನು ಮಿಲಿಬಾರ್ಗಳಲ್ಲಿ ಅಳಿತೀವಿ. ವಾಯುವಿನ ಒತ್ತಡವನ್ನು ವಾಯುಭಾರ ಮಾಪಕ ಅಥವಾ ಇಂಗ್ಲೀಷ್ನಲ್ಲಿ ಬ್ಯಾರೋಮೀಟರ್ ಅಂತ ಕರಿತೀವಿ. ಒತ್ತಡವನ್ನು ಎದುರಾಗಿ ಅಳಿತೀವಿ ಅಂದರೆ ಅದು ಮಿಲಿಬಾರ್ಗಳಲ್ಲಿ ಅಳಿತೀವಿ. ಒತ್ತಡವನ್ನು ಮಿಲಿಬಾರ್ಗಳಲ್ಲಿ ಅಳೆದರೆ ವಾಯುವಿನ ಒತ್ತಡವನ್ನು ವಾಯುಭಾರ ಮಾಪಕ ಅಥವಾ ಬ್ಯಾರೋಮೀಟರಲ್ಲಿ ಅಳಿತೀವಿ. ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ ಎಷ್ಟಿರ್ತದಂತಂದರೆ, ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಒತ್ತಡ ಎಷ್ಟಿರ್ತದಂದರೆ 1013.25 ಮಿಲಿಬಾರ್ಗಳಷ್ಟು ಇರ್ತೈತೆ. ಇದು ಇಂಪಾರ್ಟೆಂಟ್, ಇದು ಕ್ವಶನ್ ಆಗಿದೆ, ಅದಕ್ಕೆ ಇದು ನೆನ್ಪಿಟ್ಕೋಬೇಕು. ವಾಯುಮಂಡಲ ಒತ್ತಡ, ಉಷ್ಣಾಂಶ, ಭೂಮಿಯ ದೈನಂದಿನ ಚಲನೆ, ಸಮುದ್ರ ಮಟ್ಟದಿಂದ ಎತ್ತರ, ನೀರಾವಿ ಮೊದಲಾದವುಗಳಿಂದ ಪ್ರಭಾವಿತವಾಗುತ್ತದೆ. ವಾಯುಮಂಡಲ ಎದರಿಂದ ಕೂಡಿದೆ ಅಂತಂದರೆ ಅದು ಉಷ್ಣಾಂಶ, ಭೂಮಿಯ ದೈನಂದಿನ ಚಲನೆ, ಸಮುದ್ರ ಮಟ್ಟದಿಂದ ಇರುವಂಥ ಎತ್ತರ, ನೀರಾವಿ ಮುಂತಾದ ಅಂಶಗಳಿಂದ ಏನಾಗಿದೆ? ವಾಯುಮಂಡಲ ನಿರ್ಮಾಣ ಆಗಿದೆ. ಇವುಗಳಲ್ಲಿ ಉಷ್ಣಾಂಶವು ಅತಿ ಮುಖ್ಯವಾಗಿರುತ್ತದೆ. ಉಷ್ಣಾಂಶವು ಹೆಚ್ಚಾಗಿರುವ ಪ್ರದೇಶದಲ್ಲಿ ಒತ್ತಡ ಏನಾಗ್ತೈತೆ? ಕಡಿಮೆ ಇರ್ತೈತೆ. ಎಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೋ ಅಲ್ಲಿ ಒತ್ತಡ ಏನಾಗುತ್ತೆ? ಕಡಿಮೆ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಉಷ್ಣಾಂಶದಿಂದ ವಾಯು ವಿಕಾಸ ಹೊಂದೈತೆ. ಉಷ್ಣಾಂಶ ಎಲ್ಲಿ ಜಾಸ್ತಿ ಇರ್ತೈತೋ ಅಲ್ಲಿ ಗಾಳಿ ಏನಾಗ್ತೈತೆ? ವಿಕಾಸ ಅಂದರೆ ಹರಡುತ್ತದೆ ಎಲ್ಲ ಕಡೆ. ಹಾಗೆ ಹರಡುವುದರಿಂದ ಅಲ್ಲಿ ಏನಾಗುತ್ತೆ? ಒತ್ತಡ ಕಡಿಮೆ ಆಗುತ್ತದೆ. ಇದಕ್ಕೆ ಪ್ರತಿಯಾಗಿ ಉಷ್ಣಾಂಶ ಇರುವ ಪ್ರದೇಶಗಳಲ್ಲಿ ವಾಯು ಸಂಕೋಚಿತಗೊಂಡು ಒತ್ತಡ ಅಧಿಕವಾಗುವುದು. ಹೀಗೆ ಉಷ್ಣಾಂಶ ಮತ್ತು ಒತ್ತಡಗಳು ಪರಸ್ಪರ ಏನು ಮಾಡ್ತಾವೆ? ಇಲ್ಲಿ ವಿರುದ್ಧವಾದಂತಹ ಸಂಬಂಧವನ್ನು ಹೊಂದಿರ್ತವ. ವಾಯುಮಂಡಲದ ಒತ್ತಡವು ಭೂಮೇಲ್ಮೈನಿಂದ ಎತ್ತರಕ್ಕೆ ಹೋದಂತೆ ಏನಾಗ್ತೈತೆ? ಕಡಿಮೆ ಆಗ್ತೈತೆ. ವಾಯುಮಂಡಲದ ಮೇಲೆ ಏನಾಗುತ್ತೆ ಅಂತಂದರೆ ಒತ್ತಡ ನಾವು ಭೂಮಿಯಿಂದ ಮೇಲಕ್ಕೆ ಹೋದಂತೆ ಏನಾಗುತ್ತೆ? ಅದು ಕಡಿಮೆ ಆಗ್ತೈತೆ. ಈ ಇಳಿಕೆಯ ಪ್ರಮಾಣವನ್ನು ಎಷ್ಟು ಕಡಿಮೆ ಆಗ್ತದಪ್ಪ ಅಂತಂದರೆ, ಎಷ್ಟು ಪ್ರಮಾಣದಲ್ಲಿ ಅದು ಕಡಿಮೆ ಆಗ್ತದಂತಂದರೆ ಪ್ರತಿ 300 ಮೀಟರ್ಗೆ ಎಷ್ಟಾಗುತ್ತಂದರೆ 34 ಮಿಲಿಮೀಟರ್ ಆಗ್ತೈತೆ. ಇದು ಎಷ್ಟಾಗುತ್ತೆ ಅಂತ ಎಕ್ಸಾಮ್ ಕೇಳ್ತಾರೆ, ನೆನ್ಪಿಟ್ಕೊಳ್ಬೇಕು. 300 ಮಿಲಿಮೀಟ್ರಿಗೆ ಎಷ್ಟಾಗುತ್ತೆ? 34 ಮಿಲಿ ಬಾರ್ಗಳಷ್ಟು ಕಡಿಮೆ ಆಗ್ತೈತೆ. ಇವಾಗ ಪ್ರಪಂಚದ ಮುಖ್ಯ ಒತ್ತಡ ಪಟ್ಟಿಗಳು. ಪ್ರಪಂಚದ ಮುಖ್ಯ ಒತ್ತಡ ಪಟ್ಟಿಗಳು ಎಷ್ಟಿದಾವೆ ಅಂತಂದರೆ ಅವು 7 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅವು ಯಾವ್ಯಾವ ಅಂದರೆ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ, ಉತ್ತರ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ, ದಕ್ಷಿಣ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ, ಉತ್ತರ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ, ದಕ್ಷಿಣ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ, ಉತ್ತರ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ. ನೋಡಿ ಇಲ್ಲಿ ಇದು ಒಂದು ಇದೆ ಅಂತಂದರೆ ಸರ್ಕಲ್ ಇದೆ ಅಂದರೆ ಇದೊಂದು ಭೂಮಿ ಅಂತ ತಿಳ್ಕೊಳ್ಳಿ. ಇಲ್ಲಿ ಸಮಭಾಜಕ ವೃತ್ತ ಬರ್ತೈತೆ. ಉತ್ತರ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ, ಉತ್ತರ ಅಂದರೆ ಇದು ಮೇಲೆ ಬರ್ತೈತೆ. ದಕ್ಷಿಣ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ. ಇವೆರಡು ಏನಾದವು? ಅಧಿಕ ಒತ್ತಡ ಪಟ್ಟಿ ಅದು ಇವೆರಡು. ಇವಾಗ ಉತ್ತರ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ, ಇದು ಉತ್ತರ ಉಪಧ್ರುವೀಯ. ಈ ಕಡೆ ದಕ್ಷಿಣ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ. ಇವು ಎರಡು ಏನದು? ಕಡಿಮೆ ಅದು. ಇದು ಎರಡು ಅಧಿಕ ಅದು. ಇವು ಲಾಸ್ಟಿಂದು
ಉತ್ತರ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ. ಇದು ಉತ್ತರ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ, ದಕ್ಷಿಣ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ. ಅಂದರೆ ಫಸ್ಟ್ ಇರೋವೆರಡು ಏನು, ಇವೆರಡು ಅಧಿಕ ಅಧಿಕ, ಆಮೇಲೆ ಕಡಿಮೆ ಕಡಿಮೆ, ಆಮೇಲೆ ಏನಾಗುತ್ತೆ ಅಧಿಕ ಅಧಿಕ. ಈ ಥರ ನೆನ್ಪಿಟ್ಕೋಬೇಕಿದು. ಇದ್ರ ಬಗ್ಗೆ ಏನೋ ಮುಂದೆ ಡೀಟೇಲ್ ಆಗಿದೆ ಹೇಳ್ತೀನಿ. ಇವಾಗ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ. ಇಲ್ಲಿ ಏನಾಗುತ್ತಂತಂದರೆ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಯಲ್ಲಿ ಇದು ಹೆಚ್ಚು ಉಷ್ಣಾಂಶದಿಂದ ಕೂಡಿರ್ತೈತಿ. ಇಲ್ಲಿ ಏನಿದೆ ಅಂದರೆ ಹೆಚ್ಚು ಉಷ್ಣಾಂಶ ಇರ್ತೈತಿ ಇಲ್ಲಿ, ಏಕೆಂದರೆ ಸೂರ್ಯನ ಕಿರಣಗಳು ನೇರವಾಗಿ ಈ ವಲಯದ ಮೇಲೆ ಬೀಳ್ತವೆ. ಈ ಪಟ್ಟಿಯು ಸಮಭಾಜಕ ವೃತ್ತದಿಂದ 5 ಡಿಗ್ರಿ ಉತ್ತರ ಮತ್ತು 5 ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರ್ತೈತೆ. ಇದು 5 ಡಿಗ್ರಿ ಉತ್ತರ ಮತ್ತು 5 ಡಿಗ್ರಿ ದಕ್ಷಿಣಕ್ಕೆ ಕಂಡುಬರ್ತದಂತೆ. ಈ ಭಾಗವು ವರ್ಷವೆಲ್ಲ ಸೂರ್ಯನ ನೇರವಾದ ಕಿರಣಗಳು ಪಡೆಯುತ್ತದೆ. ಇದರಿಂದ ಗಾಳಿಯು ಹೆಚ್ಚು ಉಷ್ಣಾಂಶದಿಂದ ಕೂಡಿದ್ದು ಬಿಸಿಯಾಗಿರ್ತದೆ ಯಾವಾಗೂ, ಹಾಗೂ ಅದರ ಚಲನೆ ಕೂಡ ಕಡಿಮೆಯಾಗಿರ್ತೈತೆ. ಈ ವಲಯವು ಪ್ರಶಾಂತವಾಗಿದ್ದು ಲಘು ಮಾರುತಗಳಿರುವುದರಿಂದ ಇದನ್ನು ನಾವು ಏನೇನು ಕರಿತೀವಿ ಅಂತಂದರೆ ಶಾಂತ ವಲಯ ಅಂತೇಳಿ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟು. ಶಾಂತ ವಲಯ ಅಂತೇಳಿ ನಾವು ಯಾವ ಪಟ್ಟಿಯನ್ನು ಕರಿತೀವಿ ಅಥವಾ ಯಾವ ಪ್ರದೇಶವನ್ನು ಕರಿತೀವಿ ಅಂತಂದರೆ ಅದು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಗೆ ನಾವು ಕರಿತೀವಿ. ಈ ಪ್ರದೇಶವನ್ನು ಅಂತರ ಉಷ್ಣ ಸಂಧಿ ವಲಯ ಅಂತಲೂ ಕರೀತಾರೆ. ಇಂಗ್ಲೀಷಲ್ಲಿ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್, ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಷನ್ ಝೋನ್ ಅಂತೇಳಿ ಕರಿತೀವಿ. ಲಾಂಗ್ ಫಾರ್ಮ್ ನೆಟ್ಟಿಟ್ಕೋಬೇಕು. ಈ ಹೆಸರಿನಿಂದನೂ ಕೂಡ ನಾವು ಇದಕ್ಕೆ ಕರಿತೀವಿ. ವಾಣಿಜ್ಯ ಮಾರುತಗಳು ಈ ವಲಯದಲ್ಲಿ ಸಂಧಿಸುತ್ತವೆ. ವಾಣಿಜ್ಯ ಮಾರುತ ಏನು ಮಾಡ್ತವೆ, ಇಲ್ಲಿ ಬಂದು ಕೂಡ್ಕೊಳ್ತವೆ. ಇವಾಗ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ. ಇದು ಹೆಂಗಿರುತ್ತಂದರೆ ಈ ಪಟ್ಟಿಯು ಉತ್ತರ ಮತ್ತು ದಕ್ಷಿಣ ಗೋಳಾರ್ಧಗಳೆರಡರಲ್ಲಿಯೂ 30 ಡಿಗ್ರಿಯಿಂದ 35 ಡಿಗ್ರಿ ಅಕ್ಷಾಂಶಗಳ ನಡುವೆ ಕಂಡುಬರ್ತೈತೆ. ಇಲ್ಲಿ 2 ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಗಳು ಇಲ್ಲಿ ಕಂಡುಬರ್ತವೆ. ಉತ್ತರ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ. ಈ ಪಟ್ಟಿಯು 30 ಡಿಗ್ರಿಯಿಂದ 35 ಉತ್ತರ ಅಕ್ಷದವರೆಗೆ ಕಂಡುಬರ್ತದೆ. ಅಂದರೆ ದಕ್ಷಿಣಕ್ಕಷ್ಟೇ ಉತ್ತರಕ್ಕಷ್ಟೇ. ಈ ವಲಯವನ್ನು ಅಶ್ವ ಅಕ್ಷಾಂಶಗಳೆಂದು ಕರಿತೀವಿ. ಈ ವಲಯಕ್ಕೆ ಏನಂತ ಕರಿತೀವಿ, ಅಶ್ವ ಅಕ್ಷಾಂಶಗಳಂತೇಳಿ ಕರಿತೀವಿ. ಇದನ್ನು ಕೂಡ ನೆನ್ಪಿಟ್ಕೋಬೇಕು, ಇದನ್ನು ಇಂಪಾರ್ಟೆಂಟ್. ದಕ್ಷಿಣ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ. ಇದು ಕೂಡ 30 ಡಿಗ್ರಿ ದಕ್ಷಿಣದಿಂದ 35 ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರ್ತೈತೆ. ಇವಾಗ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ. ಇದು 60 ಡಿಗ್ರಿಯಿಂದ 65 ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ನಡುವೆ ಕಂಡುಬರ್ತೈತೆ. ಇದು ಭೂಗೋಳದ ಮೇಲೆ 2 ಉಪಧ್ರುವೀಯಗಳನ್ನು ಹೊಂದಿರ್ತೈತೆ. ಅವುಗಳೆಂದರೆ ಉತ್ತರ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಮತ್ತು ದಕ್ಷಿಣ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ. ಅಂದರೆ 60 ಡಿಗ್ರಿಯಿಂದ 65 ಡಿಗ್ರಿವರೆಗೆ ಕಂಡುಬರ್ತೈತೆ. ಉತ್ತರಕ್ಕೂ ಅಷ್ಟೇ, ದಕ್ಷಿಣಕ್ಕೂ ಅಷ್ಟೇ, ಎರಡು ಸೇಮ್. ಚಂಡಮಾರುತಗಳು ವಿಶೇಷವಾಗಿ ಚಳಿಗಾಲದಲ್ಲಿ ಏನು ಮಾಡ್ತವೆ, ಇಲ್ಲಿ ಕಂಡುಬರ್ತವೆ. ಈಗ ಧ್ರುವೀಯ ಅಧಿಕ ಒತ್ತಡ ಪಟ್ಟಿಗಳು. ಈ ವಲಯವು 2 ಗೋಳಾರ್ಧಗಳನ್ನು ವಿಂಗಡಿಸಲಾಗಿದೆ. ಅದು 80ರಿಂದ 90 ಅಕ್ಷಾಂಶಗಳ ನಡುವೆ ಈ ವಲಯ ಕಂಡುಬರ್ತೈತೆ. ಇದು ಅತ್ಯಂತ ಶೀತವಾಗಿದ್ದು ಇದರಿಂದ ವರ್ಷವೆಲ್ಲ ಏನಾಗುತ್ತೆ, ಹೆಚ್ಚು ಒತ್ತಡದಿಂದ ಕೂಡಿರ್ತೈತೆ. ಇವಾಗ ಸಮಭಾರ ರೇಖೆಗಳು. ಇವುಗಳನ್ನು ನಕ್ಷೆಯ ಮೇಲೆ ಒತ್ತಡ ಹಂಚಿಕೆಯನ್ನು ನಾವೇನು ಮಾಡ್ತೀವಿ, ತೋರಿಸಲು ಬಳಸ್ತೀವಿ. ಒಂದೇ ಪ್ರಮಾಣ ಒತ್ತಡ ಹೊಂದಿರೋ ಪ್ರದೇಶಗಳನ್ನು ಸಂಧಿಸುವಂತೆ ಎಳೆಯಬಹುದಾದ ರೇಖೆಗಳಿಗೆ ಏನಂತೀವಿ, ಸಮಭಾರ ರೇಖೆಗಳು ಅಂಥೇಳಿ ಕರಿತೀವಿ. ಇವಾಗ ಇದು ಚಿತ್ರ ನೋಡಿ, ಇದು ಕೊಟ್ಟಿದ್ದಾರೆ ನೀಟಾಗಿ, ನಾನು ಅಲ್ಲಿ ಹಾಕಿ ತೋರಿಸ್ದಲ್ಲ ಅದೇ ಚಿತ್ರ ಇದು. ಇಲ್ಲಿ ಮಧ್ಯದಲ್ಲಿ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಬರ್ತೈತೆ. ಇದೆಲ್ಲ ಏನು, ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ. ಈಗ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ. ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ ಹಾಗೆ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ. ಈ ಕಡೆ ದಕ್ಷಿಣ, ಈ ಕಡೆ ಉತ್ತರ. ಹಾಗೆ ಇದೇಂತು ಉತ್ತರ ಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ, ಇದು ದಕ್ಷಿಣ ಧ್ರುವೀಯ ಕಡಿಮೆ ಒತ್ತಡ. ಇಲ್ಲಿ ಅಧಿಕ, ಇಲ್ಲಿ ಫಸ್ಟಿಗೇನು ಕಡಿಮೆ, ಸಮಭಾಜಕ ವೃತ್ತದಲ್ಲಿ ಕಡಿಮೆ,
ಆಮೇಲೆ ಅಧಿಕ ಅಧಿಕ, ಆಮೇಲೆ ಕಡಿಮೆ ಕಡಿಮೆ, ಮತ್ತೆ ಅಧಿಕ. ಈ ರೀತಿ ನೆನ್ಪಿಟ್ಕೊಳ್ಬೇಕಿದು. ಚಿತ್ರ ಒಂದ್ಸಲ ನೋಡ್ಕೊಂಡು ಈಗ ಫೋಟೋ ನೋಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ಎಷ್ಟು ನೋಡಿದ್ರೂ ನೆನಪಿರಲ್ಲ. ಅವಾಗ ಒಂದ್ಸರಿ ನೋಡ್ಕೊಂಡು ಹೋಗಿ. ಇವಾಗ ಮಾರುತಗಳು. ಭೂಮಿಯ ಮೇಲ್ಮೈಗೆ ಸಮಾನಾಂತರವಾಗಿ ಚಲಿಸುವ ವಾಯುವನ್ನು ಏನಂತೀವಿ ನಾವು? ಮಾರುತಗಳು ಅಂತೇಳಿ ಕರಿತೀವಿ. ಭೂಮಿಯ ದೈನಂದಿನ ಚಲನೆ ಮತ್ತು ಒತ್ತಡ ಹಂಚಿಕೆಯನ್ನು ಇದರ ಮೇಲೆ ನಾವು ಮಾಡ್ತೀವಿ. ವಾಯು ಯಾವ ದಿಕ್ಕಿನಿಂದಲೂ ಬೀಸುತ್ತದೆ ಎಂಬುದನ್ನು ತಿಳಿಯಲು ಏನು ಮಾಡ್ತೀವಿ ಅಂದರೆ ಪವನ ದಿಕ್ಸೂಚಿ ಬಳಸ್ತೀವಿ. ವಾಯು ಯಾವ ದಿಕ್ಕಿನಿಂದ ಚಲಿಸ್ತಾ ಇದೆ ಅಂತ ತಿಳ್ಕೊಬೇಕಾದ್ರೆ ವಾಯುವನ್ನು ಅಳೆಯುವಂಥ ಮಾಪಕ ಯಾವುದಪ್ಪ ಅಂತಂದರೆ ಅದು ಪವನ ದಿಕ್ಸೂಚಿ. ಇದೇ ರೀತಿಯಲ್ಲಿ ವಾಯುವಿನ ವೇಗ ಅಳಿಬೇಕಾದ್ರೆ ಪವನ ವೇಗ ಮಾಪಕ ಅಂತೇಳಿ ಕರಿತೀವಿ. ಇದು ವಾಯುವನ್ನು ಅಳೆಯುವಂಥ ಪವನ ದಿಕ್ಸೂಚಿ. ಇದು ಪವನ ದಿಕ್ಸೂಚಿ. ಇದು ವಾಯುವಿನ ವೇಗ ಅಳೆಯುವಂತಹ ಪವನ ವೇಗ ಮಾಪಕ. ಎರಡು ಚಿತ್ರ ನೋಡ್ಕೊಳ್ಳಿ. ಇವಾಗ ಮಾರುತಗಳ ವಿಧಗಳು. ಮಾರುತಗಳನ್ನು 4 ಮುಖ್ಯ ವಿಧಗಳಾಗಿ ನಾವು ಮಾಡ್ತೀವಿ. ಅವುಗಳೆಂದರೆ ನಿರಂತರ ಮಾರುತಗಳು, ನಿಯತಕಾಲಿಕ ಮಾರುತಗಳು, ಸ್ಥಳೀಯ ಮಾರುತಗಳು, ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು. ಒಟ್ಟು 4 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಇವಾಗ ನಿರಂತರ ಮಾರುತಗಳ ಬಗ್ಗೆ ತಿಳ್ಕೊಳ್ಳೋಣ. ಇವುಗಳು ನಿತ್ಯ ಮಾರುತ ಅಂತೇಳಿ ಕರಿತೀವಿ. ನಿತ್ಯ ಮಾರುತ ಅಥವಾ ಭೂಮಂಡಲದ ಮಾರುತಗಳಂತೇಳಿ ನಾವು ಇವುಗಳಿಗೆ ಕರಿತೀವಿ. ಇವುಗಳು ವರ್ಷದ ಎಲ್ಲ ಕಾಲದಲ್ಲಿ ಬಹುತೇಕ ಒಂದೇ ದಿಕ್ಕಿನಲ್ಲಿ ಬೀಸುತ್ತವೆ. ಏನು ಮಾಡ್ತಾವೆ ಅಂದ್ರೆ ವರ್ಷವೆಲ್ಲ ಒಂದೇ ದಿಕ್ಕಿನೊಳಗೆ, ಅಂದರೆ ಬೀಸರೆ ಪೂರ್ವಕ್ಕೆ, ಪಶ್ಚಿಮ ಬೀಸರೆ ಪಶ್ಚಿಮಕ್ಕೆ, ದಕ್ಷಿಣ ಬೀಸರೆ ದಕ್ಷಿಣಕ್ಕೆ, ಹೀಗೆ ಯಾವ ದಿಕ್ಕಿಗೆ ಬೀಸ್ತಾವೋ ಅದೇ ದಿಕ್ಕಿಗೆ ವರ್ಷವೆಲ್ಲ ಬೀಸ್ತಾವಂತೀವಿ. ಯಾವು? ನಿರಂತರ ಮಾರುತಗಳು. ಈ ಮಾರುತಗಳು ವಾಯುಗುಣ ಬದಲಾವಣೆ, ಮರುಭೂಮಿಗಳ ನಿರ್ಮಾಣ, ನೌಕಾಯಾನದ ಮಾರ್ಗ ಮೊದಲಾದವುಗಳ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತವೆ. ನಿತ್ಯ ಮಾರುತಗಳಲ್ಲಿ 3 ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅವು ಪ್ರತಿವರ್ತ ಮಾರುತಗಳು, ಧ್ರುವೀಯ ಮಾರುತಗಳು, ವಾಣಿಜ್ಯ ಮಾರುತಗಳು. ಇದರಲ್ಲಿ ಮತ್ತೆ 3 ಭಾಗಗಳಾಗಿ ಮಾಡಲಾಗಿದೆ. ಮುಖ್ಯವಾಗಿ ಏನಾಗಿದೆ, ಇದರಲ್ಲಿ 3 ವಿಧಗಳು ಬರ್ತವೆ. ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು ಮತ್ತು ಧ್ರುವೀಯ ಮಾರುತಗಳು ಅಂತೇಳಿ 3 ಭಾಗಗಳು ಇದರಲ್ಲಿ ಬರ್ತವೆ. ಇವಾಗ ವಾಣಿಜ್ಯ ಮಾರುತಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವುಗಳು ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶ ಅಂಥೇಳಿ ಆ ಪ್ರದೇಶದಲ್ಲಿ ಕಂಡುಬರ್ತವೆ. ಯಾವ? ವಾಣಿಜ್ಯ ಮಾರುತಗಳು. ಉತ್ತರ ಗೋಳಾರ್ಧ ಇವು ಈಶಾನ್ಯದಿಂದ ನೈಋತ್ಯ ದಿಕ್ಕಿಗೆ ಏನು ಮಾಡ್ತಾವೆ? ಇವು ಚಲಿಸ್ತಾವ. ಹಾಗೂ ದಕ್ಷಿಣಾರ್ಧ ಗೋಳದಲ್ಲಿ ಏನು ಮಾಡ್ತಾವೆ? ಆಗ್ನೇಯದಿಂದ ವಾಯು ದಿಕ್ಕಿನ ಕಡೆಗೆ ಚಲಿಸ್ತವೆ. ಇವುಗಳು ಕ್ರಮವಾಗಿ ಈಶಾನ್ಯ ವಾಣಿಜ್ಯ ಮಾರುತಗಳು ಮತ್ತು ಆಗ್ನೇಯ ವಾಣಿಜ್ಯ ಮಾರುತಗಳು ಅಂತೇಳಿ ಮತ್ತೆ ಇದರಲ್ಲಿ 2 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಇವಾಗ ಪ್ರತಿ ವಾಣಿಜ್ಯ ಮಾರುತಗಳು. ಇವುಗಳನ್ನು ಪಶ್ಚಿಮದ ಮಾರುತಗಳಂತ ಕರಿತೀವಿ. ಇವು ಪಶ್ಚಿಮಕ್ಕೆ ಬೀಸುವುದರಿಂದ ಪಶ್ಚಿಮ ಮಾರುತಗಳು. ಇವು ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶದಿಂದ ಉಪಧ್ರುವೀಯ ಕಡಿಮೆ ಒತ್ತಡ ಪ್ರದೇಶದಲ್ಲಿ ಇವು ಕಂಡುಬರ್ತವೆ. ಇವುಗಳ ದಿಕ್ಕು ಉತ್ತರದ ಗೋಳದಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗಿದ್ದು ದಕ್ಷಿಣ ಗೋಳಾರ್ಧದಲ್ಲಿ ವಾಯುವಿನಿಂದ ಆಗ್ನೇಯ ಕಡೆಗಿರ್ತೈತಿ. ಇದೇನು ಮಾಡ್ತದೆ ಅಂದರೆ ಉತ್ತರಾರ್ಧ ಗೋಳದಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗಿದ್ದು ದಕ್ಷಿಣದಲ್ಲಿ ಏನು ಮಾಡ್ತದೆ ಅಂದರೆ ಆಗ್ನೇಯದಿಂದ ಕೂಡಿರ್ತೈತಿ. ಈ ಮಾರುತಗಳು ದಕ್ಷಿಣಾರ್ಧ ಗೋಳ ಸಾಗರದ ಮೇಲೆ ಅತ್ಯಂತ ಪ್ರಬಲವಾಗಿ ಬೀಸುತ್ತವೆ. ಇವುಗಳನ್ನು 40ರ ದಕ್ಷಿಣ ಅಕ್ಷಾಂಶಗಳಲ್ಲಿ 40ರ ಅಬ್ಬರ ಗಾಳಿ, 50ರ ದಕ್ಷಿಣ ಅಕ್ಷಾಂಶಗಳಲ್ಲಿ 50ರ ಉಗ್ರ ಗಾಳಿ, 60ರ ದಕ್ಷಿಣ 60ರ ಅರಚುವ ಗಾಳಿ. ಯಾವ ಅಂತಂದರೆ ಪ್ರತಿ ವಾಣಿಜ್ಯ ಮಾರುತಗಳಿಗೆ ಏನಂತ ಕರಿತೀವಿ ನಾವು? 40ರ ಅಬ್ಬರ ಗಾಳಿ, 50ರ ಉಗ್ರ ಗಾಳಿ, 60ರ ಅರಚುವ ಗಾಳಿ. ಇವೆಲ್ಲ ಏನು? ಅರಚುವ ಗಾಳಿ, 40ರ ಅಬ್ಬರ ಗಾಳಿ, 60ರ ಅರಚುವ ಗಾಳಿ, 50ರ ಉಗ್ರ ಗಾಳಿ ಅಂತೇಳಿ ಯಾವ ಮಾರುತವನ್ನು ನಾವು ಕರಿತೀವಿ ಅಂತಂದರೆ ಅದು
ಪ್ರತಿ ವಾಣಿಜ್ಯ ಮಾರುತಗಳನ್ನು ಕರಿತೀವಿ. ಈಗ ಧ್ರುವೀಯ ಮಾರುತಗಳು ಇವುಗಳನ್ನು ಪೂರ್ವದ ಮಾರುತಗಳಂತೇಳಿ ಕರಿತೀವಿ. ಪ್ರತಿ ವಾಣಿಜ್ಯಗಳನ್ನು ಪಶ್ಚಿಮದ ಮಾರುತಗಳನ್ನು ಕರೆದರೆ ಇವು ಪೂರ್ವದ ಮಾರುತಗಳಂತೇಳಿ ಕರಿತೀವಿ. ಇವು ಅಧಿಕ ಒತ್ತಡವನ್ನು ಉಪಧ್ರುವೀಯ ಕಡಿಮೆ ಉಷ್ಣವಲಯದ ಕಡೆಗೆ ಬೀಸ್ತವೆ. ಇವುಗಳನ್ನು ಉತ್ತರ ಅರ್ಧಗೋಳದಲ್ಲಿ ಈಶಾನ್ಯ ದಿಕ್ಕಿನಿಂದ ನೈಋತ್ಯದ ಕಡೆಗೆ ಏನು ಮಾಡ್ತೀವಿ, ದಕ್ಷಿಣ ಅರ್ಧಗೋಳದಲ್ಲಿ ಆಗ್ನೇಯ ದಿಕ್ಕಿನಿಂದ ವಾಯುವ್ಯದ ಕಡೆಗೆ ಬೀಸುವವು. ಇವುಗಳನ್ನು ಶುಷ್ಕ ಮಾರುತಗಳಾಗಿದ್ದು ಧ್ರುವೀಯ ವಲಯದ ಹಿಮಾಚ್ಛಾದಿತ ಭಾಗಗಳಿಂದ ಇವು ಕೂಡಿರ್ತವೆ. ಇವಾಗ 3 ಆದವು ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು, ಧ್ರುವೀಯ ಮಾರುತಗಳು. ಅದರ ಮುಖ್ಯವಾಗಿ ನಾವು ಪ್ರತಿ ವಾಣಿಜ್ಯ ಮಾರುತಗಳು ಮತ್ತು ವಾಣಿಜ್ಯ ಮಾರುತಗಳು ನೆನ್ಪಿಟ್ಕೊಳ್ಬೇಕು. ಋತುಮಾನ ಮಾರುತಗಳು ಇವುಗಳನ್ನು ನಿಯತಕಾಲಿಕ ಮಾರುತಗಳು, ಕ್ಲುಪ್ತ ಮಾರುತಗಳು ಅಂತೇಳಿ ಕರಿತೀವಿ. ನಿಯತಕಾಲಿಕ ಮಾರುತ ಅಥವಾ ಕ್ಲುಪ್ತ ಮಾರುತ ಅಂತ ಕರಿತೀವಿ. ಇವುಗಳು ವರ್ಷದ ಬೇರೆ ಬೇರೆ ಋತುಗಳಲ್ಲಿ ಅಂದರೆ ತದ್ವಿರುದ್ಧ ದಿಕ್ಕಿನಲ್ಲಿ ಬೀಸ್ತವೆ. ಭಾರತದಲ್ಲಿ ಬೀಸುವ ಮಾನ್ಸೂನ್ ಮಾರುತಗಳು ನಿಯತಕಾಲಿಕ ಮಾರುತಗಳಿಗೆ ಒಂದು ಉದಾಹರಣೆ. ಭಾರತದಲ್ಲಿ ಬೀಸುವ ಮಾರುತಗಳು ಏನಾಗಿದ್ದಾವೆ, ನಿಯತಕಾಲಿಕ ಮಾರುತಗಳು. ಇವು ಮಾನ್ಸೂನ್ ಮಾರುತಗಳಿಗೆ ಒಂದು ಉದಾಹರಣೆಯಾಗಿದೆ. ಮಾನ್ಸೂನ್ ಭಾರತದಲ್ಲಿ ಏನು ಬೀರ್ತದಲ್ಲ, ಮಾನ್ಸೂನ್ ಮಾರುತಗಳು ಬೀಸ್ತವಲ್ಲ, ಅದು ಯಾವುದಕ್ಕೆ ಉದಾಹರಣೆ ಅಂದರೆ ಅದು ನಿಯತಕಾಲಿಕ ಮಾರುತಗಳಿಗೆ ಉದಾಹರಣೆ. ಭಾರತದಲ್ಲಿ ಬೀಸುವ ನೈಋತ್ಯ ಮಾನ್ಸೂನ್ ಮಾರುತಗಳು ನೈಋತ್ಯ ದಿಕ್ಕಿನಿಂದ ಈಶಾನ್ಯದ ಕಡೆಗೆ ಬೀಸ್ತವೆ. ಇವುಗಳು ಜೂನ್ ಮತ್ತು ಸೆಪ್ಟೆಂಬರ್ ತಿಂಗಳವರೆಗೆ ಬೀಸ್ತವೆ. ಆನಂತರ ಈಶಾನ್ಯದ ಮಾನ್ಸೂನ್ ಮಾರುತಗಳು ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ಮಧ್ಯದವರೆಗೆ ಏನು ಮಾಡ್ತವೆ, ಇವು ಬೀಸ್ತವೆ. ಅದಕ್ಕಾಗಿ ಇವಕ್ಕೆ ಈಶಾನ್ಯದಿಂದ ನೈಋತ್ಯ ಕಡೆಗೆ ಅವಾಗ ಚಲಿಸ್ತವೆ. ಈಶಾನ್ಯ ಮಾರುತಗಳು, ಮಾನ್ಸೂನ್ ಮಾರುತಗಳು ಅಂತೇಳಿ ಇವೆರಡು ಬೀಸ್ತವೆ ಭಾರತದಲ್ಲಿ. ಇವಾಗ ಸ್ಥಳೀಯ ಮಾರುತಗಳು ನಿರಂತರ ನಿಯತಕಾಲಿಕ ಮಾರುತಗಳಿಗೆ ಸ್ಥಳೀಯ ಮಾರುತಗಳು ಅಂತ ಕರಿತೀವಿ. ಇಲ್ಲಿ ಉಷ್ಣಾಂಶ, ಒತ್ತಡ, ತೇವಾಂಶ ಇವುಗಳಲ್ಲಿ ಏನಾಗುತ್ತಂದರೆ ವ್ಯತ್ಯಾಸವನ್ನು ಕಂಡುಬರ್ತವೆ. ಇವುಗಳಿಗೆ ಸ್ಥಳೀಯ ಮಾರುತಗಳು ಅಂತೇಳಿ ಕರಿತೀವಿ. ಇವುಗಳು ಪರ್ವತ ಶ್ರೇಣಿಗಳು, ಕಣಿವೆಗಳು ಮತ್ತು ಇತರ ಎತ್ತರದ ಸ್ಥಳಗಳಲ್ಲಿ ಹಾದು ಹೋಗುವುದರಿಂದ ಬದಲಾವಣೆ ಉಂಟಾಗಿ ವಾಯು ಪ್ರವಾಹಗಳು ಕೂಡ ಇಲ್ಲಿ ಉಂಟಾಗ್ತವೆ. ಪ್ರಮುಖ ಸ್ಥಳೀಯ ಮಾರುತಗಳು ಯಾವ್ಯಾವು ಅಂದರೆ ಭೂಗಾಳಿ, ಸಮುದ್ರ ಗಾಳಿ, ಪರ್ವತ ಗಾಳಿ, ಕಣಿವೆ ಗಾಳಿ ಹಾಗೂ ಇತರೆ ಕೆಲವು ಮಾರುತಗಳನ್ನು ಭಾರತದಲ್ಲಿ ಬೇರೆ ಬೇರೆ ಹೆಸರಿಂದ ಕರಿತೀವಿ. ಭಾರತದಲ್ಲಿ ಸ್ಥಳೀಯ ಮಾರುತಕ್ಕೆ ಏನಂತ ಕರಿತೀವಿ ಅಂತಂದರೆ ಅದಕ್ಕೆ ಲೂ ಅಂತೇಳಿ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟು. ಯುಎಸ್ಎದಲ್ಲಿ ಸ್ಥಳೀಯ ಮಾರುತಕ್ಕೆ ಚಿನುಕ್ ಅಥವಾ ಹಿಮಭಕ್ಷಕ ಅಂತ ಕರೆದ್ರೆ, ಆಲ್ಪ್ ಪರ್ವತಗಳಲ್ಲಿ ಪೊಹೋನಾ ಅಂತೇಳಿ ಕರಿತೀವಿ. ಫ್ರಾನ್ಸ್ನಲ್ಲಿ ಮಿಸ್ಟಲ್, ಸಹಾರಾ ಮರುಭೂಮಿಯಲ್ಲಿ ಸಿರಾಕೋ. ಅಂದರೆ ಯಾವ್ಯಾವ ಸ್ಥಳದಲ್ಲಿ ಏನೇನು ಕರಿತಾರೆ ಸ್ಥಳೀಯ ಮಾರುತಗಳಿಗೆ ಅಂತ ಅರ್ಥ. ಹಾಗಾದರೆ ಆಸ್ಟ್ರೇಲಿಯಾದಲ್ಲಿ ಏನೇನು ಕರಿತೀವಿ, ಬ್ರಿಕ್ ಫಿಲ್ಡರ್ ಅಂತೇಳಿ ಕರಿತೀವಿ. ಬ್ರಿಕ್ ಫಿಲ್ಡರ್ ಅಂದರೆ ಇದು ಆಸ್ಟ್ರೇಲಿಯಾದಲ್ಲಿ. ಅಂಟಾರ್ಟಿಕಾದಲ್ಲಿ ಬ್ಲಿಜಾರ್ಡ್. ಹೀಗೆ ಸ್ಥಳೀಯ ಮಾರುತಗಳ ವಿವಿಧ ಹೆಸರುಗಳು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು ಇವುಗಳು ಅನಿಶ್ಚಿತವಾಗಿ ಬೀಸ್ತವೆ. ಸಾಮಾನ್ಯವಾಗಿ ಒತ್ತಡ ಹಂಚಿಕೆಯಲ್ಲಿ ಅತಿ ಹೆಚ್ಚು ವ್ಯತ್ಯಾಸವನ್ನು ಇದರಲ್ಲಿ ಕಂಡುಬರ್ತೈತೆ. ಇವುಗಳು ಬೀಸುವ ಅವಧಿ ಅಲ್ಪಕಾಲಿಕವಾದರೂ ಕೆಲವೊಮ್ಮೆ ಏನು ಮಾಡ್ತಾವೆ, ಅತ್ಯಂತ ಹಾನಿಕಾರಕ ಮತ್ತು ವಿನಾಶವನ್ನು ಇವು ಉಂಟು ಮಾಡ್ತವೆ. ಆವರ್ತ ಮಾರುತಗಳು ಇವುಗಳನ್ನು ಸಾಮಾನ್ಯವಾಗಿ ಅಂದರೆ ಆವರ್ತ ಮಾರುತಗಳನ್ನು ಸಾಮಾನ್ಯವಾಗಿ ಚಂಡಮಾರುತಗಳಂತೇಳಿ ಕರಿತೀವಿ. ಕೆಲವು ಸನ್ನಿವೇಶಗಳಲ್ಲಿ ಅತ್ಯಂತ ಕಡಿಮೆ ಒತ್ತಡ ಪ್ರದೇಶದ ಸುತ್ತಲೂ ಹೆಚ್ಚು ಒತ್ತಡ ಪರಿಸ್ಥಿತಿಯಲ್ಲಿ ಇರ್ತೈತೆ. ಇದರಿಂದ ಮಾರುತಗಳನ್ನು ಹೆಚ್ಚು ಒತ್ತಡ ವಲಯದಿಂದ ಕಡಿಮೆ ಒತ್ತಡ ಕೇಂದ್ರದ ಕಡೆಗೆ ವೃತ್ತಾಕಾರವಾಗಿ ಬೀಸ್ತವೆ. ಇವುಗಳೇ ಆವರ್ತ ಮಾರುತಗಳು ಅಂತೇಳಿ ಕರಿತೀವಿ. ಉತ್ತರ ಅರ್ಧಗೋಳದಲ್ಲಿ ಆವರ್ತ ಮಾರುತಗಳು ಕಡಿಮೆ ಒತ್ತಡ ಕೇಂದ್ರದ ಸುತ್ತಲೂ ಗಡಿಯಾರದ ಮುಳ್ಳಿನ ಚಲನೆಯ ದಿಕ್ಕಿಗೆ ವಿರುದ್ಧವಾಗಿ ಅಂದರೆ ಬಲದಿಂದ ಎಡಕ್ಕೆ ಬೀಸುತ್ತವೆ. ಇದಕ್ಕೆ ತದ್ವಿರುದ್ಧವಾಗಿ ದಕ್ಷಿಣ ಗೋಳಾರ್ಧದಲ್ಲಿ ಇವು ಗಡಿಯಾರದ ಮುಳ್ಳಿನ ದಿಕ್ಕಿಗೆ ಏನು ಮಾಡ್ತವೆ, ಅನುಗುಣವಾಗಿ ಅಂದರೆ ಎಡದಿಂದ ಬಲಕ್ಕೆ ಬೀಸ್ತವೆ. ಆವರ್ತ ಮಾರುತಗಳಲ್ಲಿ 2 ವಿಧಗಳು. ಮತ್ತೆ ಆವರ್ತ ಮಾರುತಗಳಲ್ಲಿ ಮುಖ್ಯವಾಗಿ 2 ಭಾಗಗಳಿದ್ದಾವೆ. ಅವು ಯಾವಂದರೆ ಉಷ್ಣವಲಯದ ಆವರ್ತ ಮಾರುತಗಳು, ಇನ್ನೊಂದು ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು. ಉಷ್ಣ ಆವರ್ತ ಮಾರುತಗಳು ಹೆಂಗಿರ್ತವೆ ಅಂದರೆ ಇವು ಉಷ್ಣವಲಯದಲ್ಲಿ ಮಾತ್ರ ಕಂಡು ಬರ್ತವೆ. ಅತ್ಯಂತ ಪ್ರಬಲವಾಗಿದ್ದು ವಿಧ್ವಂಸಕಾರಿಯಾಗಿರ್ತವೆ, ಅಂದರೆ ಬಹಳಷ್ಟು ಹಾನಿಕಾರವನ್ನು ಉಂಟು ಮಾಡ್ತವೆ. ಇವು ಸಮಶೀತೋಷ್ಣ ವಲಯದ ಇವುಗಳನ್ನು ಏನಂತ ಉಷ್ಣವಲಯದ ಆವರ್ತ ಮಾರುತಗಳಿಗೆ ಹೋಲಿಸಿದರೆ ಇವು ಅಷ್ಟೊಂದು ಏನು ಮಾಡಲ್ಲ, ಬಲಶಾಲಿ ಇರಲ್ಲ. ಇವುಗಳಿಂದ ಹಾನಿ ಕೂಡ ಏನಷ್ಟೇನಾಗಲ್ಲ, ಕಡಿಮೆ ಆಗ್ತೈತೆ. ಆವರ್ತ ಮಾರುತಗಳನ್ನು ವಿವಿಧ ಪ್ರದೇಶಗಳಲ್ಲಿ ವಿವಿಧ ಹೆಸರುಗಳನ್ನು ಕರೀತಾರೆ. ಹೆಂಗೆ ಸ್ಥಳೀಯ ಮಾರುತಗಳು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆದಿದ್ರಲ್ಲ, ಅವನ ಭಾರತದಲ್ಲಿ ಲೂ, ಹೀಗೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಹೆಸರಿಂದ ಕರೆದಿದ್ರಲ್ಲ, ಹಾಗೆ ಆವರ್ತ ಮಾರುತಗಳನ್ನು ಸಹ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ.
ನೋಡಿ, ಚೀನಾ ಮತ್ತು ಜಪಾನ್ನಲ್ಲಿ ಟೈಫೋನ್ ಅಂತ ಕರೆದ್ರೆ, ಅಮೇರಿಕ ಮತ್ತು ಮೆಕ್ಸಿಕೋದಲ್ಲಿ ಹೆರಿಕೇನು, ಆಸ್ಟ್ರೇಲಿಯಾದಲ್ಲಿ ವಿಲ್ಲಿಸು, ಭಾರತದಲ್ಲಿ ಸೈಕ್ಲೋನು, ರಷ್ಯಾದಲ್ಲಿ ವಿರ್ಲ್ಪೂಲು. ಇತ್ತೀಚೆಗೆ ಕೆಲವು ಭಾಗಗಳಲ್ಲಿ ಮತ್ತು ಕೆಲವು ಪ್ರಬಲವಾದ ಆವರ್ತ ಮಾರುತಗಳನ್ನು ಕಂಡುಬರ್ತವೆ. ಅವುಗಳಲ್ಲಿ ಮುಖ್ಯವಾದವುಗಳು ಯಾವಂದರೆ ಬೋಲಾ, ನರ್ಗಿಸ್, ನೀಸಾ, ಐಲಾ, ಲೈಲಾ, ಬಿಜಿಲಿ, ಜಾಲ್, ತೇಸ್ ಇತ್ಯಾದಿ. ಇವೆಲ್ಲ ಪ್ರಬಲವಾದಂಥ ಆವರ್ತ ಮಾರುತಗಳು. ವೆರಿ ಇಂಪಾರ್ಟೆಂಟ್ ಇವು ಮಾರುತಗಳು. ಈ ಕಡೆ ಏನೇನು ಕರೀತಾರೆ ಅಂತೇಳಿ ನೆನ್ಪಿಟ್ಕೊಳ್ಬೇಕು. ನಾವು ಒಂದು ಲಿಸ್ಟ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ ಇವೆಲ್ಲ. ಇವಾಗ ಪ್ರತ್ಯಾವರ್ತ ಮಾರುತಗಳು, ಇವುಗಳನ್ನು ಪರಿಸ್ಥಿತಿ ಆವರ್ತ ಮಾರುತಗಳಿಗೆ ತದ್ವಿರುದ್ಧವಾಗಿರ್ತೈತೆ. ಪ್ರತ್ಯಾವರ್ತ ಮಾರುತಗಳು ತಮ್ಮ ಹೆಚ್ಚು ಒತ್ತಡ ಕೇಂದ್ರದಿಂದ ಕಡಿಮೆ ಒತ್ತಡ ಸುತ್ತಲಿನ ಪ್ರದೇಶದ ಕಡೆಗೆ ಬೀಸ್ತವೆ. ಇದರಿಂದ ಸುತ್ತಲಿನ ಕಡೆಗೆ ಮಾರುತಗಳು ನಿಧಾನವಾಗಿ ಬೀಸ್ತವೆ. ಉತ್ತರಾರ್ಧಗೋಳದಲ್ಲಿ ಪ್ರತ್ಯಾವರ್ತ ಮಾರುತಗಳು ದಿಕ್ಕು ಯಾವಾಗೂ ಗಡಿಯಾರದ ಮುಳ್ಳಿನ ದಿಕ್ಕಿಗೆ ಅನುಗುಣವಾಗಿ ಚಲಿಸ್ತವೆ. ಇದಕ್ಕೆ ಅಂದರೆ ತದ್ವಿರುದ್ಧವಾಗಿ ದಕ್ಷಿಣಾರ್ಧಗೋಳದಲ್ಲಿ ಇವು ಗಡಿಯಾರದ ಮುಳ್ಳಿನ ದಿಕ್ಕಿಗೆ ವಿರುದ್ಧವಾಗಿ ಚಲಿಸ್ತವೆ. ಉತ್ತರಾರ್ಧಗೋಳದಲ್ಲಿ ಗಡಿಯಾರ ದಿಕ್ಕಿಗೆ ಅನುಗುಣವಾಗಿ ಚಲಿಸಿದರೆ ದಕ್ಷಿಣಾರ್ಧಗೋಳದಲ್ಲಿ ಗಡಿಯಾರ ದಿಕ್ಕಿಗೆ ವಿರುದ್ಧವಾಗಿ ಚಲಿಸ್ತವೆ. ನೋಡಿ, ಇಲ್ಲಿ ಉತ್ತರಾರ್ಧಗೋಳದಲ್ಲಿ ಮತ್ತು ದಕ್ಷಿಣಾರ್ಧಗೋಳದಲ್ಲಿ ಹೆಂಗೆ ಚಲಿಸ್ತಾ ಇದ್ದಾವೆ ಅಂತೇಳಿ ಕೊಟ್ಟಿದ್ದಾರೆ. ಉತ್ತರಾರ್ಧಗೋಳದಲ್ಲಿ ಏನು ಮಾಡ್ತಾ ಇದೆ, ಇದು ಗಡಿಯಾರದ ದಿಕ್ಕಿನಲ್ಲಿ ಚಲಿಸ್ತಾ ಇದೆ. ಆದರೆ ದಕ್ಷಿಣಾರ್ಧಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಏನು ಮಾಡ್ತಾ ಇದೆ, ಚಲಿಸ್ತಾ ಇದೆ. ಇಲ್ಲಿಗೆ ಏನಾಯ್ತಂದರೆ ಮಾರುತಗಳು ಅಂತೇಳಿ ಟಾಪಿಕ್ಕು ಇಲ್ಲಿಗೆ ಮುಗಿತೈತೆ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂತಂದರೆ ನಾವು ಆರ್ದ್ರತೆಯ ಮುಂದಿನ ಭಾಗವನ್ನು ಅಧ್ಯಯನ ಮಾಡೋಣ. ಇವಾಗ ನಾವು ಈ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.